ನಾನು ಕನ್ನಡವನ್ನ ಅಂದವಾಗಿ ಪ್ರೀತಿಸ್ತೀನಿಯೋ ಇಲ್ಲವೋ ಅದು ನನ್ನ ಕರ್ತವ್ಯ. ನನಗೆ ಜೀವ ಕೊಟ್ಟಿದ್ದು, ನನಗೆ ಜನ್ಮ ಕೊಟ್ಟಿದ್ದು, ನನಗೆ ಈ ಮಣ್ಣಲ್ಲಿ ನಡೆಯೋಕ್ಕೆ ಅವಕಾಶ ಕೊಟ್ಟಂತ ಈ ಒಂದು ಕನ್ನಡ ನನ್ನ ಟೈಮಲ್ಲಿ ಅಲ್ಗಾಡೋದು ನನಗೆ ಆಗ್ತಾ ಇಲ್ಲ. ಮಾನಸಿಕವಾಗಿ ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ ನನಗೆ. ಯಾಕೆಂದ್ರೆ ಇದು ಮುಂದಿನ ಪೀಳಿಗೆಗೆ ಹಿಂಗೆ ಆಗ್ಬಾರ್ದು. ಎಷ್ಟೋ ಭಾಷೆಗಳು, ನೀವು ಜರ್ನಲಿಸ್ಟ್, ಎಷ್ಟೋ ಭಾಷೆಗಳು ನೆನೆಗುದಿಗೆ ಬಿದ್ದು ಕಾಣದೇ ಆಗಿ ಹೋಗಿದೆ. ಆ ಭಾಷೆಯೊತ್ತಿಗೆ ತುಂಬ ಒಳ್ಳೊಳ್ಳೆ ಸಂಸ್ಕೃತಿಗಳು ನಾಶ ಆಗಿದೆ. ಅದು ಯಾವಾಗ ಒಂದು ಭಾಷೆ ಮಾತಾಡೋದಕ್ಕೆ ಭಯ ಶುರು ಆಗುತ್ತೋ ಅದು ಅದರ ಅಧಂಪತನದ ಮೊದಲನೇ ಹೆಜ್ಜೆ ಅಂತ ನನ್ನ ಒಂದು ಅಭಿಪ್ರಾಯ. ಇವತ್ತು ಕನ್ನಡ ಮಾತಾಡಕ್ಕೆ ಮಕ್ಕಳು ಭಯ ಪಡ್ತಾರೆ. ನೀವು ನೋಡಿರ್ಬೋದು, ನಾನು ಈ ಪಾದಯಾತ್ರೆ ಮಾಡ್ತಾ ಇರುವಾಗ ಒಂದು ಮಗು ಹತ್ರ 100 ಸಲ ಬರ್ಸಿದ್ದಾರೆ, ಏನು ನಾನಿನ್ನು ಇನ್ ಫ್ಯೂಚರ್ ಐ ವಿಲ್ ನಾಟ್ ಟಾಕ್ ಇನ್ ಕನ್ನಡ ಇನ್ಸೈಡ್ ದ ಕ್ಲಾಸ್ ರೂಮ್ ಅಂತ 100 ಸಲ ಬರ್ಸಿದ್ದು ಇಡೀ ವೈರಲ್ ಆಗಿತ್ತು. ಅದು ಆ ಹುಡುಗಿಯ ತಂದೆ ತಾಯಿ ಯಾರು ಹೇಳಿದ್ರಿಂದ ಎಲ್ರಿಗೂ ಗೊತ್ತಾಯ್ತು. ಇನ್ನೂ ನೋಡಿ ನಡೆಯೋದು, ಆ ಮಗು ಅಲ್ಲೇ ಇರ್ತಾರೆ, ಹುಡುಗಿಯ ಹುಡುಗನ ಗೊತ್ತಿಲ್ಲ, ಆ ಮಗು ಆ ಸ್ಕೂಲಲ್ಲೇ ಇರ್ತಾರೆ. ಯಾವುದೋ ಒಂದು ಸಂಘದವ್ರು ಬಂದು ಆ ಟೀಚರ್ ಹತ್ರ ಕ್ಷಮೆ ಕೇಳಿ ಹೋಗಿ ಆಯ್ತು. ಈಗ ಆ ಮಗುವಿನ ಸ್ಥಿತಿ ಏನಾಗಿರ್ಬೋದು, ಅವಳ ಫ್ರೆಂಡ್ಸ್ಗಳ ಅಥವಾ ಆ ಮಗುದು ಫ್ರೆಂಡ್ಸ್ಗಳ ಎಲ್ಲರೂ ಭಯ, ಟಾರ್ಚರ್ ಆಗ್ತಾ ಇದೆ ಅಲ್ಲಿ ಆಗ್ತಾನೆ ಇದೆ. ನಿಮ್ ವಿಚಾರದಲ್ಲೂ ಆಗಿದೆ, ನನಗೂ ಅಷ್ಟೇ. ನೋಡಿ, ಇದ್ರ ಬಗ್ಗೆ ಒಂದೆರಡು ನೀವು ಮಾತಾಡಬೇಕು. ಅಂದ್ರೆ ನೀವು ಕೂಡ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಅಲ್ಲಿ ಸುಮಾರು ವರ್ಷ ಅಂತ ಅನ್ಸುತ್ತೆ. ನಾನು ಟೀಚಿಂಗ್ ಅಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದೆ. ಅಲ್ಲಿ ಒಂದು 3-4 ತಿಂಗಳು ಕೆಲಸ 4 ತಿಂಗಳು ಮಾಡಿದ್ರಿ. ಬಟ್ ಆದ್ರೆ ನಿಮ್ಗೆ ಅವರೇ ಕರೆದು ಕೊಟ್ಟಿದ್ದು ಕಹಿ ಅನುಭವ ಆಯ್ತು ಅಂತ ಹೇಳಿದ್ರಿ. ಈವನ್ ಕನ್ನಡ ಮಾತಾಡಿದಕ್ಕೋಸ್ಕರ ನೀವು ಅಲ್ಲಿಂದ ಹೊರಗಡೆ ಕಳಿಸುವಂತ ಕೆಲಸ ಆಯ್ತು ಅಂತ ನೀವು ಹೇಳಿದ್ರಿ. ಬಟ್ ಇದು ಕೂಡ ಮಾಧ್ಯಮದಲ್ಲಿ ಎಲ್ಲೂ ಇದಾಗ್ಲಿಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಬಟ್ಟೆ ವೈರಲ್ ಆಗಿ ಸುಮಾರು ಜನಗಳಿಗೆ ವೈರಲ್ ಆಯ್ತು ಅನ್ನೋದಕ್ಕಿಂತ ನನ್ಗೇನು ಗೊತ್ತಾ ಸರ್, ಜನಗಳು ಮನಸ್ಸಿಗೆ ತಲುಪಿತು ಯಾವುದು ಸತ್ಯ ಯಾವುದು ಇದು ಅಂತ. ಯಾಕಂದ್ರೆ ನಾನೊಬ್ಬ ಕನ್ನಡಿಗನಾಗಿ ನನ್ನ ಇದು ಏನು ಅಂತಂದ್ರೆ ನನ್ನ ಕರ್ತವ್ಯ ಏನಾಗಿರ್ಬೇಕು ಅಂದ್ರೆ ನಮ್ಮ ಕನ್ನಡದ ಅಸ್ಮಿತೆ ಬಗ್ಗೆ ನಾನು ಕೂಡ ಯೋಚನೆ ಮಾಡ್ಬೇಕು. ನೀವು ಹೇಳ್ದಂಗೆ ಇಲ್ಲಿರೋ ಗಾಳಿ ನೀರು ಮತ್ತೆ ಮಾಡಿರೋಂತ ಇಷ್ಟು ದೇಹ ಇಟ್ಕೊಂಡಿರೋ ಕನ್ನಡದ ಬಗ್ಗೆ ನಾನು ಮಾತಾಡ್ಲಿಲ್ಲ, ಕನ್ನಡನ ನನ್ನ ಅಸ್ಮಿತೆ ಅಂತ ನಾನು ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಯಾವ ರೀತಿ ಮನುಷ್ಯ? ಬೇರೆಯವರು ಈಗ ಬೇರೆ ಬಂದಂತವ್ರು ಬೇರೆಯವ್ರ ಮಕ್ಳಿದ್ದಂಗೆ ನಾವು ಇಲ್ಲಿದ್ದೀವಿ ಕನ್ನಡಿಗರು ಕನ್ನಡ ಉಳಿಸೋಂತ ಕೆಲಸ ಆಗ್ಬೇಕು ಅಂತಂದ್ರೆ ನಾವು ಕನ್ನಡಕ್ಕೋಸ್ಕರ ನಾವು ಕೆಲವೊಂದಷ್ಟು ಕೆಲಸಗಳನ್ನ ಮಾಡಕ್ಕೆ ಮತ್ತೆ ಕರ್ತವ್ಯಗಳನ್ನ ಮಾಡೋದಕ್ಕೂ ಕೂಡ ನಾವು ರೆಡಿಯಾಗಿರ್ಬೇಕು ಖಂಡಿತ. ಸೊ ಇಂಥ ಕೆಲಸ ಕಾರ್ಯಗಳನ್ನ ಮಾಡಂತ ಸಮಯದಲ್ಲಿ ನಿಮ್ಮಂತ ಕನ್ನಡ ಅಸ್ಮಿತೆಗೋಸ್ಕರ ಹೋರಾಟ ಮಾಡೋಂಥ ಜನಗಳಿಗೆ ಮತ್ತೆ ಕನ್ನಡವನ್ನೇ ನಾವು ಏನಾದ್ರೂ ಮಾಡಿ ನಮ್ಮ ಅನಾಡಲ್ಲಿ ನಿಮ್ಮ ಉದ್ದೇಶ ಇನ್ನೊಂದು ಏನಂದ್ರೆ ಸರ್, ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮ. ಹೌದು, ಪ್ರತಿಯೊಬ್ಬರು ಬಾಯಿನಲ್ಲಿ ಹೇಳೋದು, ಬಟ್ ಸತ್ಯ ಕೂಡ ಅದೇನೆ. ತಮಿಳ್ನಾಡಲ್ಲಿ ತಮಿಳಿಗ ಸಾರ್ವಭೌಮ, ಕೇರಳದಲ್ಲಿ ಮಲಯಾಳಿಗ ಸಾರ್ವಭೌಮ. ಅಲ್ಲಿನ ಪ್ರಾದೇಶಿಕತೆಗೆ ಪೆಟ್ಟು ಕೊಡದಲ್ಲೇನೆ ಅಲ್ಲಿಯ ಭಾಷೆ ನೆಲ ಜಲಕ್ಕೆ ರಕ್ಷಣೆ ಸಿಕ್ಕಿ ಅಲ್ಲಿರ ಪ್ರತಿಭೆಗಳು ಅಲ್ಲಿರ ಜನಗಳು ಮಾತ್ರ ಉದ್ಧಾರ ಆಗೋ ರೀತಿಯಲ್ಲಿ ಇದ್ದಾಗ ಮಾತ್ರ ಅಲ್ಲಿನ ಸೊಗಡತೆ ಮತ್ತೆ ಅಲ್ಲಿನ ವೈವಿಧ್ಯತೆ ಉಳ್ಕರ್ತದೆ ಅನ್ನೋದು ನನ್ನ ಭಾವನೆ. ಹೌದು, ಖಂಡಿತ ಖಂಡಿತ. ಅದು ತಮಿಳ್ನಾಡಲ್ಲಾದ್ರೂ ಆಗ್ಲಿ, ಕೇರಳದಲ್ಲಾಗ್ಲಿ, ಮಹಾರಾಷ್ಟ್ರ ಆಗ್ಲಿ, ಬಟ್ ಅಲ್ಲಿ ವೈವಿಧ್ಯತೆ ಉಳ್ಕೋಬೇಕು ಅಂದ್ರೆ ಅಲ್ಲಿರೋ ಲೋಕಲ್ಗೆ ಪ್ರಾಧಾನ್ಯತೆ ಸಿಗಬೇಕು, ಜೊತೆಗೆ ಅಲ್ಲಿರೋಂಥ ಜನಗಳು ಅಭಿವೃದ್ಧಿ ಆಗಬೇಕು. ಇದು ಭಾಷಾವರ ಪ್ರಾಂತ್ಯ ಮಾಡಕ್ಕೆ ಕಾರಣ ಅಂತ ಹೇಳಿದ್ರೆ ಒಂದು ಭಾಷೆ ಮಾಡಕ್ಕೆ ತುಂಬಾ ಕಷ್ಟ ಇದೆ. ಖಂಡಿತ. ಈಗ ಕಂಪ್ಯೂಟರ್ ಸ್ಟಾರ್ಟ್ ಆಗಿ ಎಷ್ಟೋ ವರ್ಷ ಇದ್ರು, ಅವರು ಫೋರ್ಟ್ರಾನ್, ಕೋಬಾಲ್, C++, ತುಂಬಾ ಲ್ಯಾಂಗ್ವೇಜ್ ಟ್ರೈ ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನೊಂದು ಗ್ರಿಪ್ ಸಿಕ್ಕಿಲ್ಲ ಅವರಿಗೆ. ನಾವು ಗ್ರಿಪ್ ಸಿಕ್ಕಿದೆ ಎಷ್ಟೋ ವರ್ಷಗಳಿಂದ. ಕುವೆಂಪು ಅವರು ಹೇಳಿದ್ದಾರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ ಅಂದ್ರೆ ನೀವು ಕನ್ನಡದಲ್ಲಿ ಬರಿತಾ ಹೋಗಿ, ನೀವು ದೊಡ್ಡ ಸಾಹಿತಿ ಆಗ್ಬಿಡ್ತೀರಿ. ಅದು ಕನ್ನಡದ ಒಂದು ಗರಿಮೆ. ನಾನೇನೋ ಸಾಹಿತ್ಯ ಅಲ್ಲ, ಬಟ್ ನಾನು ಬರಿತಾ ಹೋದಂಗೆ ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ಅಂತ. ಅದು ನನ್ನ ತಲೆ ಅಲ್ಲ, ಅದು ಕನ್ನಡವೇ ಹಾಗೆ. ಕನ್ನಡವೇ ಹಾಗೆ. ಎಕ್ಸಾಂಪಲ್ ನಾನು ಇದ್ದೀನಿ ಸರ್, ಯಾಕಂತ ಹೇಳಿ ನಾನು PUC ಬರೋವರೆಗೂ ಸ್ಟೇಜ್ ಮುಂದೆಗಡೆ ಅಲ್ಲ, ನಾನು ಬೆಂಚಲ್ಲಿ ಕುಂತಿದ್ದು ಹಿಂದೆಗಡೆ ಬೆಂಚಲ್ಲೇ ಕುಂತ್ಕೊತಾ ಇದ್ದೆ. ನಾನು ಸ್ವಲ್ಪ ಕುಳ್ಳಿಕ್ಕಿದ್ರು ಕೂಡ ಹಿಂದೆಗಡೆ ಬೆಂಚಲ್ಲಿ ಕುಂತ್ಕೊತಾ ಇದ್ದೆ. ಬಟ್ ನನಗೆ ಮಾಸ್ಟ್ರುಗಳು ಮತ್ತೆ ಶಿಕ್ಷಕರು ಏನಾದರೂ ನಾನು ನೋಡ್ಬಿಟ್ರೆ ಭಯ ಸರ್, ಒಳಗಡೆನೆ ಹಂಗೆ ನಡುತ್ತಾ ಇರೋದು, ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಯಾವಾಗ ನಮ್ಮ ಕನ್ನಡ ನಮ್ಮಿದು ಅಂತ ನಾವು ಒಂದು ಸ್ವಲ್ಪ ಹೋರಾಟಗಾರರ ಜೊತೆನಲ್ಲಿ ಸೇರಿ ಕನ್ನಡದ ಬಗ್ಗೆ ತಿಳ್ಕೊಂಡು ಕನ್ನಡ ನೆಲ ಜಲ ನಮ್ಮದು ಏನಿದೆ, ನಾವು ಯಾಕೆ ನಮ್ಮ ಅಸ್ಮಿತೆ ಬಗ್ಗೆ ನಾವು ಇಷ್ಟೊಂದು ಉದಾಸೀನ ಮಾಡ್ತಾ ಇದೀವಿ ಅನ್ನೋದು ಅದು ಗೊತ್ತಿಲ್ಲ. ಮೈನಲ್ಲಿ ಅದಕ್ಕೆ ಅದೇ ನಿಮ್ಗೆ ಉತ್ಪತ್ತಿ ಆಗುತ್ತದೆ. ನಮ್ಗೆ ನಮ್ಮ ತಾಯಿಯ ಶ್ರೇಷ್ಠ ಅಲ್ವಾ? ಹೌದು. ಸೊ ನನಗೆ ನನ್ನ ಕನ್ನಡನೇ ಶ್ರೇಷ್ಠ. ಖಂಡಿತ. ನನ್ನ ರಾಷ್ಟ್ರ ಭಾಷೆ ಕನ್ನಡ ಅಲ್ಲ. ಇದೇ ಸರ್, ನನ್ನಿಂದ ರಾಜಕಾರಣಿಗಳು ಮತ್ತೆ ನಮ್ಮ ಇದರಿಂದ ನಮ್ಮ ಅಧಿಕಾರದಿಂದ ನಾನು ಏನು ಅಪೇಕ್ಷೆ ಪಡೋದು ಅಂದ್ರೆ
ಆಯಾಯ ಕ್ಷೇತ್ರದಲ್ಲಿ ಆಯಾಯ ಪ್ರದೇಶವನ್ನ ಆಯಾಯ ಪ್ರದೇಶವಾಗಕ್ಕೆ ಬಿಡಿ. ಹೌದು ಹೌದು. ಅದು ಬಿಟ್ಟಾಗ ಅಷ್ಟೇ ಅದು ಉದ್ಧಾರ ಆಗುತ್ತೆ. ಈಗ ನಾನು ಪ್ರಕೃತಿ ವಿಷಯದಲ್ಲಿ ಹೋದ್ರು ಅಷ್ಟೇ, ಭಾಷೆ ವಿಚಾರದಲ್ಲಿ ಹೋದ್ರು ಅಷ್ಟೇ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ನೀವ್ ಹೇಳ್ದಂಗೆ 80% ಜನಕ್ಕೆ ಇಲ್ಲಿರೋರಿಗೆ ಸಣ್ಣ ಹುದ್ದೆ ಅಲ್ಲ, ಗುಮಾಸ್ತನ ಹುದ್ದೆ ಅಲ್ಲ, ಮೇಲಿಂದ ಇನ್ಚಾರ್ಜ್ ಹುದ್ದೆಯಿಂದ ಕೊಡಬೇಕು. ಮ್ಯಾನೇಜಿಂಗ್ ಡೈರೆಕ್ಟರ್ ಇಂದ ಹಿಡಿದು ಏನಿದೆ ಅದು ಕೊಟ್ಟು ಬಾಕಿ ಇದ್ದ 20% ಆಮೇಲೆ ಬೇರೆಯವ್ರಿಗೆ. ಒಂದು ವೇಳೆ ಅವ್ನು ಇದಕ್ಕೆ ಒಪ್ಕೊಳ್ಳೋದಿದ್ರೆ ನೀನು ಹೋಗ್ಬಿಡಿ ಅದು ಆಗ್ಬೇಕಾಗಿತ್ತು. ಬಟ್ ಅದಕ್ಕೆ ಕಾರಣ ಆಗದೇ ಇರೋಂಥದ್ದು ಮೇಯ್ನು ಇವತ್ತಿನ ಭ್ರಷ್ಟಾಚಾರ ಅನ್ನೋದು. ಅದೇನು ಬಿಡಿಸಿ ಹೇಳ್ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥದ್ದೇ. ಯಾರು ಕಾಸು ಕೊಡ್ತಾರೋ, ಯಾರು ದುಡ್ಡು ಚೆನ್ನಾಗಿ ಇಟ್ಟಿದ್ದಾರೋ, ಯಾರು ಹಿನ್ನೆಲೆಯಿಂದ ಬಂದಿರ್ತಾರೋ ಅವರಿಗೆ ಸಾರಾಸಕ್ತಾಗಿ ಕನ್ನಡ ಗೊತ್ತಿಲ್ಲ ಅಂದ್ರೂ ಕೂಡ ಕೊಡೋಂಥ ವ್ಯವಸ್ಥೆ ಇದೆ ಸರ್. ಈಗ ನಾನು ಇದನ್ನ ಹೇಳ್ತೀನಿ ನೋಡಿ, ನೀವು ಕೂಡ ನಿಮ್ಮ ಅನುಭವ ಕೂಡ ಬಂದಿರ್ತದೆ. ಈಗ ಹಳ್ಳಿಗೆ ಹೋಗಿದ್ದೀರಾ, ಯಾವುದೋ ಒಂದು ಬ್ಯಾಂಕ್ಗೆ ಹೋಗ್ತೀರಾ ಅಂತ ಹೇಳ್ತೀನಿ, ಒಂದು ಕೆನರಾ ಬ್ಯಾಂಕ್, ಒಂದು SBI, ಅಲ್ಲಿಗೆ ಹೋದ್ರೆ ಸರ್ ಕನ್ನಡ ಮಾತಾಡೋಂಥ ಮ್ಯಾನೇಜರ್ ಇಲ್ಲ. ನನ್ನ ಸಮಸ್ಯೆ ಏನಾಗಿದೆ, ನನ್ನ ಅಕೌಂಟಲ್ಲಿ ಏನೋ ಸಮಸ್ಯೆ ಆಗಿದೆ, ದುಡ್ಡೇನೋ ಟ್ರಾನ್ಸಾಕ್ಷನ್ ಆಗಿಲ್ಲ, ಏನೋ ಸಮಸ್ಯೆ ಆಗಿದೆ, ನಾನು ಅವ್ರ ಹತ್ರ ಮಾತಾಡ್ಬೇಕು ಅಂದ್ರೆ ಕಮ್ಯುನಿಕೇಶನ್ ಯಂತ್ರದಲ್ಲಿ ಮಾಡ್ತಾರೆ ಸರ್. ಅಲ್ಲಿರೋ ರೈತ ಸರ್, ಕನ್ನಡ ಕಲಿಬೇಕು. ಈಗ ನನ್ನ ವೈಫು, ಅವಳು ಮಿಲಿಟರಿ ಅವರ ಮಗಳು. ಮಿಲಿಟರಿ ಮಕ್ಕಳಿಗೆ ಮಿಲಿಟರಿ ಸ್ಕೂಲಲ್ಲಿ ಕನ್ನಡ ಇಲ್ಲ, ಅಂದ್ರೆ ಅವಳು ನಾರ್ತ್ ಇಂಡಿಯಾ, ಪಂಜಾಬ್, ಅಲ್ಲಿ ಕಾಶ್ಮೀರ ಎಲ್ಲ ಕಲ್ತು ಬಂದವಳು. ಮದುವೆ ಆದಾಗ ನಮ್ಮ ತಂದೆ ಕೊಟ್ಟಿದ್ದು ಅಂಚೆ ಮೂಲಕ ಕನ್ನಡ ಶಿಕ್ಷಣದ ಅಪ್ಲಿಕೇಶನ್ ಫಾರ್ಮ್ ಅವಳಿಗೆ. ಅದನ್ನು ನಾವು ಕೂತ್ಕೊಂಡು ಫಿಲ್ ಮಾಡಿ, ನೀವು ಎಲ್ಲಿ ಕೇಳಿದಿರೋ ಗೊತ್ತಿಲ್ಲ, ಫಿಲ್ ಮಾಡಿ ಕಳಿಸಿ. ಮೈಸೂರಿಂದ ಬುಕ್ಸ್ ಬರ್ತಿತ್ತು, ನಾನು ನನ್ನ ತಂಗಿ ಅವಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಅವಳು ಕಲ್ತ್ಲು, ಅವಳು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ, ಕೆಲವೊಂದು ಸೆಂಟೆನ್ಸ್ಗಳು ನನಗೆ ಗೊತ್ತಿಲ್ಲ, ಅವಳು ಹೇಳ್ಕೊಡ್ತಾಳೆ. ಅಂದ್ರೆ ಕನ್ನಡದ ಹಿಂದೆ ನೀವು ಹೋದ್ರೆ ನಿಮ್ಗೆ ಕಲ್ಪವೃಕ್ಷ ಸಿಗ್ತಾ ಇರುತ್ತೆ ಖಂಡಿತ ಒಂದು. ಯಾಕಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅವಾರ್ಡ್ಗಳು ಈ ಇಂಡಿಯಾದಲ್ಲಿ ಹೈಯೆಸ್ಟ್ ತೆಗೆದಿದ್ದು ನಮ್ಮ ಭಾಷೆಗೆ. ನಮ್ಮ ಭಾಷೆ ಜ್ಞಾನಪೀಠ ಪ್ರಶಸ್ತಿ ನಾವೇ ಟಾಪರ್ ಖಂಡಿತ. ಯಾಕೆಂದ್ರೆ ಆ ಭಾಷೆ ಹಂಗಿದೆ, ಬುದ್ಧಿವಂತಿಕೆಗಳು. ಭಾಷೆ ಹೋದ್ರೆ ಕಷ್ಟ ಇದೆ. ನಾನು ಈ ಭಾಷೆ ಹೋಗುತ್ತೆ ಅಂತ ಹೇಳೋದಲ್ಲ, ಇದಕ್ಕೆ ಒದೆ ಬೀಳ್ತಾ ಇದೆ, ಭಯ ಬರ್ತಾ ಇದೆ. ಹಿಂದಿಯಲ್ಲಿ ಒಂದು ಮಾತಿದೆ, ಜೋ ಡರ್ಗಯವೋ ಮರ್ಗಯ ಅಂತ. ಅಂದ್ರೆ ಭಯ ಮರಣದ ಕಡೆಗೆ ಕರ್ಕೊಂಡು ಹೋಗುತ್ತೆ, ಕೊನೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ನನ್ನ ಭಾಷೆ, ನನ್ನ ನೆಲದಲ್ಲಿ ಮಾತಾಡಕ್ಕೆ ನಾನು ಭಯ ಪಡಬಾರ್ದು ಸರ್. ಮತ್ತೆ ಅದು ಮೇನ್ ಕಾರಣ ಇದೆ ಸರ್. ಮತ್ತೆ ಇನ್ನೊಂದು ಉದಾಹರಣೆ ಆಯಿತು ನನಗೆ ಸಿಕ್ಕಿದಂಥ ಒಬ್ಬರು ಕಸ್ಟಮರು ಬೆಂಗಳೂರಿಗೆ ಬಂದು 23 ವರ್ಷ ಆಗಿದೆ. ಒಂದು ಸೂಟ್ ಕೇಸಿನಲ್ಲಿ ಬಟ್ಟೆ ತಗೊಂಡು ಬಂದಂಥವ್ರು ವೆಸ್ಟ್ ಬೆಂಗಾಳಿಂದ. ಇವತ್ತು ಇಲ್ಲಿ ಉದ್ಯಮಪತಿ. ಅವರನ್ನು ಪ್ರವಾಸ ಕರ್ಕೊಂಡು ಹೋಗಿದ್ದೆ, ಇಲ್ಲಿ ಮೈಸೂರಿಗೆ. ಈ ಅನುಭವ ಹೆಂಗಾಯ್ತು ಅಂದರೆ, ಅವ್ರ ಹತ್ರ ಮಾಮೂಲಿಯಾಗಿ ಮಾತಾಡಬೇಕಾದ್ರೆ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ನನಗೆ ಒಂದು 6 ರಿಂದ 7 ಭಾಷೆ ಬರ್ತದೆ, ನನಗೆ ತೊಂದರೆ ಇಲ್ಲ, ಆರಾಮಾಗಿ ಮಾತಾಡ್ತೀನಿ. ನೆರರುಗಳು ಮಾತಾಡಿದ್ರಿಂದ ಅವರು ಕೂಡ ನಮ್ಮವರೇ ಅನ್ನೋ ಇದರಲ್ಲಿ ಆಯಿತು. ಅವರು ಚೆನ್ನಾಗಿ ಮಾತಾಡ್ತಾ ಇದ್ರು. ಅವ್ರ ಫ್ಯಾಮಿಲಿ ಕಥೆಯಲ್ಲಿ ಹೇಳ್ತಿದ್ರು, ನಾವು ನಮ್ಮ ಫ್ಯಾಮಿಲಿ ಕತೆ, ಮತ್ತು ಅಲ್ಲಿ ರಾಜ್ಯ ಯಾವ ಥರ ಇದೆ, ನಮ್ಮ ರಾಜ್ಯದಿಗೆ ಏನು ಡಿಫ್ರೆನ್ಸು, ಇಲ್ಲಿ ಯಾಕೆ ಬೆಂಗಳೂರಲ್ಲಿ ಸೆಟ್ಲ್ ಆದರು, ಹೇಗೆ ಏನು ಅಂತ ಎಲ್ಲ ಮೂಲ ನೋಡಕ್ಕೆ ಹೋದಾಗ, ಅವ್ರು ಅಲ್ಲಿಂದ ಬಂದು ಇಲ್ಲಿ 23 ವರ್ಷ ಆಗಿದೆ ಸರ್. ಇವತ್ತಿಗೂ ಕೂಡ ಕನ್ನಡ ಮಾತಾಡಲ್ಲ. ಕನ್ನಡ ಗೊತ್ತಿದೆ, ಅರ್ಥ ಆಗುತ್ತೆ, ಕನ್ನಡ ಮಾತಾಡಲ್ಲ. ಕಾರಣ ಏನಂದರೆ, ಅಲ್ಲಿಂದ ಬಂದಂಥ ಸಂದರ್ಭದಲ್ಲಿ ಒಂದು 6 ರಿಂದ 7 ದಿವಸ ಆಗಿತ್ತು, ಎಲ್ಲೋ ಫ್ರೆಂಡ್ ಮನೆಯಲ್ಲಿ ಉಳ್ಕೊಂಡಿದ್ರು. ಒಬ್ಬ ಆಟೋದವರು ಈಗ ಇಲ್ಲಿನ ರಾಯಭಾರಿ ಯಾರು ಗೊತ್ತಾ ಸರ್? ಟ್ಯಾಕ್ಸಿ ಡ್ರೈವರು, ಆಟೋ ಡ್ರೈವರೇ. ಮೇನು ಕನ್ನಡದ ಅಸ್ಮಿತೆ ಕಾಪಾಡಬೇಕಾಗಿರೋದು ಮತ್ತು ಉಳಿಸ್ಬೇಕಾಗಿರೋದು ಇವ್ರ ಮೇಲ್ಗಡೆ ಬಹುದೊಡ್ಡ ಜವಾಬ್ದಾರಿ. ಅವ್ರು ಯಾರು ಏನಾದರೂ ಅಂದ್ಕೊಳ್ಳಿ, ನಾನಂತೂ ಹೇಳೋಂಥದ್ದು ಬಹುದೊಡ್ಡ ಜವಾಬ್ದಾರಿ. ದುರಹಂಕಾರಿ ಆಗಿರ್ಲಿ ಸರ್, ಅವನಿಗೆ ನಮ್ಮ ಸಂಸ್ಕೃತಿ ಗೊತ್ತಿಲ್ಲ. ಅವನಿಗೆ ನೀವು ಪ್ರೀತಿಯಿಂದ ಮನುಷ್ಯನಿಗೆ ನೀವೇನಾದ್ರೂ ಹೇಳಿ, ಅವನು ಕೇಳ್ತಾನೆ. ನೀವು ಅದೇ ಕೋಪದಿಂದ ಹೇಳಿ ಏನು ಮಾಡಲ್ಲ ಸರ್. ಈಗ ನೀವು ಕೂಡ ಇವತ್ತು ಇಷ್ಟು ಇದು ಮಾಡಿದ್ದೀರಾ ಅಂತಂದ್ರೆ, ಸಂಸ್ಥೆ ಅದೇನಾದ್ರೂ ಕಿರುಕುಳ ಕೊಟ್ಟಿರ್ಲಿ, ಆದ್ರೆ ನಿಮ್ಮ ಮೇಲ್ಗಡೆ ಬೇರೆ ತರದಲ್ಲಿ ಅವರು ಇದನ್ನ ಮಾಡಕ್ ಹೋಗ್ಲಿಲ್ಲ. ಆಯ್ತು ಬಿಟ್ವಪ್ಪ, ಅವ್ರನ್ನ ಹೋಗ್ಲಿ ಬಿಡು, ನಮಗೆ ಬೇರೆಯವ್ರು ಸಿಗ್ತಾರೆ ಅಂತ ಸುಮ್ಮನಾದ್ರು. ಅದಕ್ಕೆ ನೀವೇನಾದ್ರಿ, ಎಲ್ಲಾ ಸಂಸ್ಥೆಗಳು ಇರೋದು ಇದೇ ರೀತಿನಲ್ಲಿ. ಇವನ್ನ ಏನಾದ್ರೂ ಸಿಸ್ಟಮೆಟಿಕ್ ಬದಲಾಯಿಸ್ಕೊಳ್ಳೋ ರೀತಿನಲ್ಲಿ ನಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನ ನಾವು ಮಾಡೋಕೆ ಪ್ರಯತ್ನ ಪಡ್ಬೇಕು ಅನ್ನೋದು ನಿಮ್ ದಾರಿ ಆಯ್ಕೆ ಮಾಡ್ಕೊಂಡು. ಅದೇ ನೀವೇನಾದ್ರೂ ಅವ್ರು ನಿಮ್ಮ ಮೇಲ್ಗಡೆ ಏನಾದ್ರು ಕಂಪ್ಲೇಂಟ್ ಕೊಡೋಂಥದ್ದು, ಬೇರೆ ಏನಾದ್ರು ಧಮಕಿ ಹಾಕಂಥದ್ದು ಏನಾದ್ರು ಆ ತರದಲ್ಲಿ ಮಾಡಿದ್ರೆ ನೀವು ಕೂಡ ರಿವರ್ಸ್ ಆಗ್ತದೆ. ಅದು ಮನುಷ್ಯನ ಸಹಜ ಗುಣ. ನಾನೇನ್ ಹೇಳೋದು, ನೀವು ಅಲ್ಲಿಂದ ಅವ್ರು ಬಂದಂಥವ್ರು ಏನ್ ಮಾಡಿದ್ರು, ಆಟೋದಲ್ಲಿ ಎಲ್ಲೋ ಹೋಗ್ಬೇಕು ಅಂತ ಅಂದಾಗ ಬಹಳ ರೂಢಾಗಿ ಮಾತಾಡ್ದಾನೆ. ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ನೀನ್ ಯಾಕೆ ಇಲ್ಲಿ ಬರ್ತೀಯಾ ಅಂತ ಕೇಳಿ. ವಿತಿನ್ ಫ್ಯೂ ಡೇಸ್ ಹೆಂಗೆ ಕಲೆ ಸರ್? ಅವರು ಹೇಳ್ತಾರೆ, ಫ್ರೆಂಡ್ ಮನೇಲಿ ಇದ್ದೀನಿ, ನೋಡೋಣ ಅಂತ ಬಂದಿದ್ದೀನಿ, ಎಲ್ಲೋ ವಿಧಾನಸೌಧಕ್ಕೂ ಇದು ಲಾಲ್ಬಾಗು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಕನ್ನಡ ಬಂದಿಲ್ಲ ಅಂದ್ರೆ ಇಲ್ಲಿ ಯಾಕೆ ಬರ್ತೀರಾ ನೀವು ಅಂತ ಮಾತಾಡ್ಬಿಟ್ಟಿದ್ದೀನಿ 23 ವರ್ಷದ ಮುಂಚೆ. ಆಗ ನೋವೇನಾಯ್ತು,
ಇವನು ನನ್ನನ್ನು ದಬಾಯಿಸಿ ನಾನು ಇದನ್ನ ಸರ್ ಎಲ್ಲಾರ್ಗು ನಾನು ಹೇಳ್ತೀನಿ, ನಮ್ಮ ಇಡೀ ದೇಶದ ವ್ಯವಸ್ಥೆ ಇರ್ಬೇಕಾಗಿರೋದು ಹಂಗೇನೆ. ಅವರವರಿಗೆ ಅವರ ಮಾತೃಭಾಷೆ ಮೇಲೆ ಅಪಾರವಾದ ಅವರವರ ತಾಯಿ ಅವರಿಗೆ. ನಾನು ಇವತ್ತು ಕಾಶ್ಮೀರಕ್ಕೆ ಹೋದ್ರು ನೀನ್ ಹಿಂದಿ ಮಾತಾಡು, ಅದು ತೊಂದರೆ ಇಲ್ಲ, ಅದು ಎರಡನೇ ಆಪ್ಷನ್. ಹೌದು, ನಿನ್ನ ಇಲ್ಲಿ ಏನಿರ್ಬೇಕು, ನಮ್ಮ ತಾಯಿನೇ. ಕೃತಕ ದೀಪ ಕತ್ತಲಲ್ಲಿ ಕಳೆದು ಹೋಗದಂತೆ, ಸೂರ್ಯ ಚಂದ್ರ ತಾರಿಯಾಗಿ ಹೊಳೆದು ಬಾಳುವಂತೆ.